ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೆಲಮಂಗಲದ ಆಹಾರ ಗೋದಾಮಿನಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಇನ್ನು ಬೆಂಕಿಯ ಹೊತ್ತಿ ಉರಿದ ಕಾರಣದಿಂದಾಗಿ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಅಡಕಮಾರನಹಳ್ಳಿಯ ಆಂಜನೇಯ ಟೆಂಪಲ್ ಬಳಿ ನಡೆದಿರುವಂತಹ ಘಟನೆ ಇದು. ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ. ಫುಡ್ ಸಂಗ್ರಹಿಸಿದಂತ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ನೆಲಮಂಗಲ ಅಗ್ನಿಶಾಮಕ ದಳ ದೌಡಾಯಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ನೆಲಮಂಗಲದ ಆಹಾರದ ಗೋದಾಮಿನಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಯ ಜ್ವಾಲೆ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇರಬಹುದು ನೀವು. ಅಪಾರ ಪ್ರಮಾಣದ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿದೆ. ಅಡಕಮಾರನಹಳ್ಳಿಯ ಆಂಜನೇಯ ಟೆಂಪಲ್ ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ಈ ಅವಘಡಕ್ಕೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇದೇ ಗೋದಾಮಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲಾಗಿತ್ತು. ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಇಡೀ ಗೋದಾಮಿ ಸುಟ್ಟು ಬೂದಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಆಯಿಲ್ ಡಬ್ಬನ ಡಮ್ ಡಮ್ ಅಂತವ ಆಟೋ ಬಂದಿದ್ದಾವೆ ಎಲ್ಲ ಕೆಮಿಕಲ್ ಬಂದಿರ್ತಾವ್ರಿ ಅಂತ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ನೋಡೋಣ. ಬೆಂಗಳೂರಿನ ಹೊರವಲಯದ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಬೆಂಕಿ ಅವಘಡ ಒಂದು ಸಂಭವಿಸಿರೋದು. ಸದ್ಯ ನಾನು ಅದೇ ಜಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ 1.5 ಎಕರೆ ಜಾಗ ಏನಿದೆ, ಈ ಜಾಗದಲ್ಲಿ ಒಂದು ಗೋಡೌನ್ ನಿರ್ಮಾಣ ಮಾಡಲಾಗಿತ್ತು. ಈ ಗೋಡೌನ್ಗೆ ನಿನ್ನೆ ತಡರಾತ್ರಿ 10 ಗಂಟೆಗೆ ಬೆಂಕಿ ಕಿಡಿ ಒಂದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಟಾರ್ಟ್ ಆದಂಥ ಬೆಂಕಿ ಕಿಡಿ ಏನಿದೆ ಅದು ಸಂಪೂರ್ಣ ಗೋಡೌನ್ನನ್ನೇ ಸುಟ್ಟು ಕರಕಲನ್ನಾಗಿ ಮಾಡಿದೆ. ಅಂದರೆ ಈ ಗೋಡೌನ್ ಪದ್ಮರಾಜ್ ಎಂಬಾತರಿಗೆ ಸೇರಿತ್ತು. ಅಂದರೆ 18 ವರ್ಷಗಳ ಹಿಂದೆ ಅಷ್ಟೇ ಈ ಗೋಡೌನನ್ನು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿನ್ನೆ ತಡರಾತ್ರಿ ಕಾಣಿಸಿಕೊಂಡಂತ ಕಿಡಿ ಬೆಂಕಿಯಿಂದ ಈ ಗೋಡೌನ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳಿ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ದಳದಿಂದ ಸಹ ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಏನು ರಿಲಯನ್ಸ್ ಇಂಡಸ್ಟ್ರಿಗೆ ಕಳೆದ 18 ವರ್ಷಗಳ ಹಿಂದೆ ಅಷ್ಟೇ ಈ ಜಾಗ ಪದ್ಮರಾಜ್ ಎಂಬುವರು ಬಾಡಿಗೆಗೆ ನೀಡಿರ್ತಾರೆ. ಕಳೆದ 18 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಂಭವಿಸಲಿಲ್ಲ. ಆದರೆ ನಿನ್ನೆ ತಡರಾತ್ರಿಯಲ್ಲಿ ಸಂಭವಿಸಿದಂತ ಕಿಡಿ ಏನಿದೆ ಅದು ಸಂಪೂರ್ಣವಾಗಿ ಈ ಗೋಡೌನ್ ಅನ್ನು ಭಸ್ಮ ಮಾಡಿದೆ. ಯಾಕೆಂದ್ರೆ 200ಕ್ಕಿಂತ ಹೆಚ್ಚು ಜನರು ಇಲ್ಲಿಗೆ ಕೆಲಸಕ್ಕೆ ಬರ್ತಾ ಇದ್ರು. ಆದರೆ ನಿನ್ನೆ ತಡರಾತ್ರಿ ಆದಂತ ಕಾರಣ ಯಾವುದೇ ರೀತಿಯಾದಂತಹ ಕೆಲಸಗಾರರು ಇಲ್ಲಿ ಇರಲಿಲ್ಲ. ಇದಕ್ಕಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತೇಳಿ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇದು ನಮ್ಮ ಬದಲಿಲ್ಲ ಅವ್ರದ್ದು ಗೋಡನ್ನು. ಅವ್ರಿಗೆ 1 ಅವರಿಂದ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ, ಇಲ್ಲಿ ರಿಲಯನ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ರು, ಅದೇನೋ ಐಟಮ್ ಎಲ್ಲ ಸುಟ್ಟೋಗಿದೆ. ಅದು ಏನು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಕಾಮನ್ ಅದೇ ಅಲ್ವಾ ವರ್ಡು, ಎಲ್ಲರಿಗೂ ಅದೇ. ಆಮೇಲೆ ಏನು ಅಂತ ಗೊತ್ತಾಗಬೇಕು. ಅದೇನು ಒಟ್ಟಿನಲ್ಲಿ ಯಾರೂ ಇರಲಿಲ್ಲ, ಎಂಪ್ಲಾಯೀಸ್ ಯಾರೂ ಇರಲಿಲ್ಲ. ಈಗ ನೈಟಲ್ಲಿ ಆಗಿರೋದ್ರಿಂದ ಏನು ತೊಂದರೆ ಏನು ಯಾರಿಗೂ ಸಾವು ನೋವು ಏನು ಆಗಿಲ್ಲ. ಬಟ್ ಮೆಟ್ರಲ್ಲೆಲ್ಲ ಹಾಳಾಗಿರುತ್ತೆ ಅಷ್ಟೇ. ಗೋಡೌನ್ಗೆ ನಾವು ರೆಂಟಿಗೆ ಕೊಟ್ಟಿದ್ದು. ಇದು 18 ವರ್ಷದಿಂದ ಇವರೇ ಇದ್ದರು. ಯಾವತ್ತೂ ಏನೂ ತೊಂದರೆ ಆಗ್ತಿಲ್ಲ. ಸುಮಾರು ಬೆಳಿಗ್ಗೆ ಟೈಮಲ್ಲಿ ಒಂದು 200-250 ಜನ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಒಂದು 50ರಿಂದ 60 ಜನ. ಈ ಬೆಂಕಿ ಹೊತ್ಕೊಂಡಾಗ ಸರ್ ಯಾವ ಭಾಗದಲ್ಲಿ ಬೆಂಕಿ ಹೊತ್ಕೊಳ್ತೋ ಅವಾಗ ಜನ ಇದ್ರಂತೆ ಎಲ್ಲ ಆಚೆ ಹೋಗಿದ್ದಾರೆ. ಭಾಳ ಕಷ್ಟಪಟ್ಟು ನಾನು ಲೋನ್ ತಗೊಂಡು ಇದು ಮಾಡಿದ್ದು. ತಿರ್ಗಾ ಮತ್ತೆ ಅದ್ರ ಮೇಲೆ ಸೋಲಾರ್ ಹಾಕಿದೆ. ಸೋಲಾರಿಂದಲೂ ನಮಗೆ ಒಳ್ಳೆ ಉತ್ಪತ್ತಿ ಆಗ್ತಾಯಿತ್ತು. ಅದು ಫರ್ನಿಚರ್ ಏನೂ ಇಲ್ಲ, ಬರೀ ಫುಡ್ ಐಟಮ್ಸು. ಮೇಯ್ನು ಫ್ರಂಟಲ್ಲಿ ಆಯಿಲ್ ಐಟಮ್ ಜಾಸ್ತಿ ತುಂಬಿದ್ರು ಅಂತವ್ರು. ಸಿಬ್ಬಂದಿಗಳು ಥ್ಯಾಂಕ್ಸ್ ಗಾರ್ಡು ಎಲ್ಲರೂ ಆಚೆ ಬಂದುಬಿಟ್ಟಿದ್ದಾರೆ. ಅಲ್ಲಿ ಹತ್ಕೊಂಡಿದ್ದ ತಕ್ಷಣ ನೋಡಿಕೊಂಡೆಲ್ಲ ಆಚೆ